ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ನಿಮಗೆ ಈ ವರ್ಷ ತಾಯಿ ಕರುಣಿಸ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬೇಗನೆ ಇದ್ದೆ, ಆದ್ರೂ ಪೂಜೆ ಮುಗಿಸೋಷ್ಟರಲ್ಲಿ 6:30 ಆಯಿತು. ನಂದೀಶ್ವರ ಕೈಲೇನೆ ಪೂಜೆನ ಮಾಡಿಸ್ತಾ ಇದ್ದೀನಿ. ಶೇಕ್ ಮಾಡ್ಕೊಂಡು ವಿಡಿಯೋ ಬರ್ತಾರೆ. ಏನಮ್ಮ ಯಾವಾಗಲೂ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ನಂದೀಶ್ ಅವ್ರ ಕೈಲೇ ಫಸ್ಟ್ ಪೂಜೆ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ಅಂದರೆ ತುಂಬ ಒಳ್ಳೆಯದಂತೆ ಗಂಡ್ಮಕ್ಳು ಪೂಜೆ ಮಾಡಿದ್ರೆ. ಹಾಗಾಗಿ ನಂದೀಶ್ ಅವ್ರಿಗೆ ಹೇಳಿದ್ದೆ, ನೀವು ಸ್ವಲ್ಪ ಬೇಗ ಎದ್ದು ಹಸುನಲ್ಲಿ ಹಾಲೆಲ್ಲ ಕರೆದು ಹಾಕ್ಬಿಡಿ, ನೀವೇ ಪೂಜೆ ಮಾಡಿವ್ರಂತೆ ಅಂತ. ನಮ್ಗೆ ಹಸು ಇರೋದ್ರಿಂದ ಎದ್ದಿದ ತಕ್ಷಣ ಅಂದರೆ ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ಹಸು ಕೆಲಸನೂ ಅರ್ಲಿ ಮಾರ್ನಿಂಗ್ಗೆ ಇರುತ್ತೆ. ಹಾಗಾಗಿ ಅದನ್ನು ಇಂಪಾರ್ಟೆಂಟು, ಇದನ್ನು ಇಂಪಾರ್ಟೆಂಟು, ಯಾವುದನ್ನು ಬಿಡೋದಕ್ಕಾಗಲ್ಲ. ಅದಕ್ಕೆ ನಂದೀಶ್ವರು ಹಾಲೊಂದು ಕರೆದು ಹಾಕ್ಬಿಟ್ಟು ಬಂದುಬಿಡ್ತೀನಿ, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ದನಿನ ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಪ್ರತಿ ವರ್ಷವೂ ಪಾಪ ಅವ್ರು ಅದೇ ಥರ ಮಾಡ್ತಾರೆ. ಆವಾಗಂದ್ರೆಲ್ಲ ಚಿಕ್ಕಮ್ಮರು ಬರೋರು, ಮಾಡಿಕೊಡೋರು, ನಾವು ಲೇಟಾಗಿ ಮಾಡ್ಕೋತಾ ಇದ್ವಿ. ಇವಾಗ ನಾವಿಬ್ಬರೇ ಇರೋದ್ರಿಂದ ಬೇಗ ಬೇಗ ಮಾಡ್ಕೋಬೇಕಲ್ವ. ಹಾಗಾಗಿ ನಂದೀಶ್ ಅವ್ರನ್ನೇ ಪೂಜೆ ಮಾಡಿ ಅಂತ ಹೇಳಿದೆ. ಅವರು ಅಲ್ಲೊಂದು ಕರೆದು ಹಾಕ್ಬಿಟ್ಟು ಬಂದು ದೇವ್ರ ಮನೆ ಹತ್ರ ಆಗಿರ್ಬೋದು, ಲಕ್ಷ್ಮಿಗೆ ಅಲಂಕಾರ ಮಾಡೋ ಹತ್ರ ಆಗಿರ್ಬೋದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಆದಷ್ಟು ಅಂದ್ಕೊಂಡಿದ್ದು ನಾನು 5:30ಗೆ ಪೂಜೆ ಮಾಡಬೇಕು ಅಂತ 5:30ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ. 6:30 ಅಷ್ಟರಲ್ಲಿ ಪೂಜೆನ ಮಾಡಿ ಮುಗಿಸ್ದೆ. ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು 5 ಜನಕ್ಕೆ ಆವಾಗಲೇ ಪೂಜೆ ಮಾಡಿರ್ತೀವಲ್ವ, ಆವಾಗಲೇ ಕುಂಕುಮ ಕೊಡಬೇಕು ಅಂತ ಅಂತಾರೆ. ಹಾಗಾಗಿ ಪೂಜೆ ಮಾಡಿದ್ಮೇಲೆ ಒಂದು 5 ಜನಕ್ಕೆ ಕುಂಕುಮಕ್ಕೂ ಸದಾ ಕರೆದು ಕೊಟ್ಟೆ. ನೋಡಿ, ಸಿಂಪಲ್ಲಾಗಿ ತುಳಸಿ ಕಟ್ಟೆ ಹತ್ರ ರಂಗೋಲಿನ ಹಾಕಿದ್ದೆ. ನನಗೆ ರಂಗೋಲಿ ಹಾಕೋದು, ಕಲರಿಂಗ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸ್ವಲ್ಪ ಆದರೆ ಜಾಗ ಇರಬೇಕು ನನಗೆ. ಅದೇನು ಫುಲ್ ಬರೋ ಗಂಟನಾರು ಬಿಡ್ತೀರಾ? ಫ್ರಂಟ್ ಬಾಗಿಲಲ್ಲೂ ಅಷ್ಟೇ ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬಾಗಿಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ರಂಗೋಲಿ ಹಾಕೋದಕ್ಕಾಗಲಿಲ್ಲ. ನನ್ನ ವ್ಲಾಗ್ಸ್ನ ನಾನೇ ನೋಡ್ತಾ ಇದ್ದರೆ ಒಂಥರ ಖುಷಿ ಆಗುತ್ತೆ ನನಗೆ. ಟಿ ವಿ ಕನೆಕ್ಟ್ ಮಾಡ್ತಾಯಿದ್ರು, ನಂದೀಶ್ವರಿಗೆ ಪೂಜೆ ಮಾಡಬೇಕಾದ್ರೆ ಅಷ್ಟೋತ್ರ ಹಾಕಿ ಅಂತ ಹೇಳಿದೆ. ಅದಕ್ಕೆ ಟಿ ವಿ ಕನೆಕ್ಟ್ ಮಾಡ್ತಾಯಿದ್ದಾಗ ನನ್ನ ವ್ಲಾಗ್ಸ್ನ ತೋರಿಸ್ತಾಯಿದ್ರು ನೋಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಾಯಿದ್ದೆ, ಒಂದಿನ ಫುಲ್ ವ್ಲಾಗ್ನ ಯಾವುದಾದ್ರೂ ಹಾಕ್ರಿ, ಅದನ್ನು ನೋಡಬೇಕು ಅಂತ ಹೇಳ್ಬಿಟ್ಟು. ಆಯ್ತು, ಯಾವಾಗಾದರೂ ಫ್ರೀಯಾಗಿರ್ತೀಯಲ್ಲ ನೀನು, ಅವಾಗ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ರು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಕಂಕಣ ಕಟ್ಕೊಂಡಿರಲಿಲ್ಲ ನಾವು. ಯಾಕಂದರೆ ಕಂಕಣ ಕಟ್ಕೊಂಡು ಕುತ್ಕೊಬಿಟ್ರೆ ಲೇಟ್ ಆಗಿಬಿಡುತ್ತೆ ಕಣ್ರಿ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಡಿ, ಆಮೇಲೆ ಕಂಕಣ ಕಟ್ಕೊಳ್ಳೋಣ ಅಂತ ಹೇಳಿದ್ದೆ. ಇವಾಗ ಕಂಕಣನ ಕಟ್ತಾ ಇದ್ದಾರೆ. ನಂದೀಶ್ ಅವರೇನೋ ರೇಗಿಸ್ತಾಯಿದ್ರು. ಮತ್ತು ಇನ್ನೂ ಒಂದೇನು ಅಂದರೆ, ಭೀಮನ ಅಮಾವಾಸ್ಯೆ ದಿನ ನಾನು ಪೂಜೆ ಮಾಡೋದಕ್ಕಾಗಿರಲಿಲ್ಲ ನಂದೀಶ್ ಅವ್ರಿಗೆ. ಅಮ್ಮನಿಗೆ ಹುಷಾರಿರಲಿಲ್ಲ ಅಲ್ವಾ, ನಾನು ಅಲ್ಲಿ ಹೊಟ್ಟೋಗ್ಬಿಟ್ಟಿದ್ದೆ. ಕೊನೆ ಪಕ್ಷ ಒಂದು ಆಶೀರ್ವಾದನೂ ತೊಗೊಳೋದಕ್ಕಾಗಿರಲಿಲ್ಲ. ನನಗೆ ಆವತ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು. ನನ್ನ ಮದುವೆಯಾಗಿ 12 ವರ್ಷದಲ್ಲಿ ನಾನು ಫಸ್ಟ್ ಟೈಮು ನಂದೀಶ್ ಅವ್ರಿಗೆ ಪಾದ ಪೂಜೆನೂ ಮಾಡಿದೆ, ಒಂದು ಆಶೀರ್ವಾದನೂ ತೊಗೊಳ್ದೇನೆ ಕಳಿಸ್ಬಿಟ್ಟೆ. ಅವತ್ತು ಟೆನ್ಷನ್ ಆದಂಗೆ ಆಗ್ಬಿಡ್ತು ನನಗೆ. ಹಾಸ್ಪಿಟ್ಲಲ್ಲಿದ್ದಾಗ ಆಶೀರ್ವಾದನೂ ತೊಗೊಳ್ಳೋದು ಮರ್ತೋಗ್ಬಿಡ್ತು ಮನೆಗೆ ಬಂದಿದ್ದ ತಕ್ಷಣ, ಆ ಟೆನ್ಷನಲ್ಲಿ ಗಡ್ಬಿಡಿಲಿ. ಅದಕ್ಕೇನೆ ಆಶೀರ್ವಾದ ತೊಗೊಂಡ್ರೇ ಅಂತ ಏನಿಲ್ಲ, ಮನಸ್ಸಲ್ಲಿದ್ದರೆ ಸಾಕು ಬಿಡು, ಪಾದ ಪೂಜೆ ಮಾಡಬೇಕು, ಆಶೀರ್ವಾದ ತೊಗೋಬೇಕು, ಅದನ್ನೆಲ್ಲ ಯಾಕೆ ಇಷ್ಟೊಂದು ನೀನು ಬೇಜಾರು ಮಾಡ್ಕೋತಾ ಇದೆಯಾ ಅಂತ. ಆದರೆ ನನಗೆ ಅದು ಬೇಜಾರಾಗ್ತಾಯಿತ್ತು. ಹೋಗಲಿ, ಇವತ್ತಾದ್ರೂ ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಂಕಣ ಎಲ್ಲ ಕಟ್ಟಿ ನಾನು ಕಟ್ಟಿಸ್ಕೊಂಡಾದ್ಮೇಲೆ ಆಶೀರ್ವಾದನ ತಗೋತಾ ಇದ್ದೆ. ಅಕ್ಷತೆ ಇಡಬೇಕಾದ್ರೆ ಅವರು ಗೊತ್ತಿಲ್ಲದೆ ಈ ಥರ ಇಡ್ತಾಯಿದ್ರು. ನಾನು ಅದಕ್ಕೆ ಈ ಥರ ಅಲ್ಲ, ಈ ಥರ ಹಣೆ ಮೇಲೆ ಕೈ ಇಟ್ಕೊಂಡು ಇಡಬೇಕು ಕಣ್ರಿ ಅಂತ ಹೇಳ್ತಾ ಇದ್ದೆ ಅವ್ರಿಗೆ.
ಸುಮ್ಮನೆ ಅಂತ ರಕ್ಷಿ ಸುಮ್ಮನೆ ಕೂತ್ಕೊಳ್ಳಲ್ವಲ್ಲ, ಯಾಕೆ ರಕ್ಷಿ ನೀನು? ನಮ್ಮನೆ ಗಂಡು ಮುತ್ತ ಇದೆ ಇದು. ಏನವ ರಕ್ಷಿ? ಉಬ್ ನೋಡು ಉಬ್ಬ. ನಗು ಸ್ವಲ್ಪ ನಗ್ರಿ ರಕ್ಷಿ ಅವರೇ, ಈ ಕಡೆ ತಿರ್ಗ್ರಿ, ಸ್ವಲ್ಪ ಸ್ಮೈಲ್ ಮಾಡ್ರಿ. ಸೂರ್ಯನ ಕಿರಣ ನೋಡಿ ಹೆಂಗೆ ಬೀಳ್ತದಿನ್, ಸ್ವಲ್ಪ ಹೊತ್ತಾದ್ಮೇಲೆ ಲಕ್ಷ್ಮೀ ತಾವ್ ಬೀಳ್ತದೆ ನೋಡ್ರಿ ಚಿನಿ. ತೆಗ್ದಿದ್ದೀವಲ್ಲ. ಬಿಸಿಲು ಬಂದರೆ ರೀ ಕರೆಕ್ಟಾಗಿ ನಮ್ಮ ದೇವ್ರ ಮನೆಗೆ ಸೂರ್ಯನ ಕಿರಣ ಬೀಳ್ತದೆ ಕಣ್ರಿ. ಗಂಡು ಮುತ್ತೈದೆಗೆ ಕುಂಕುಮ ಇಡಿ. ಏನು ಚೆನ್ನಾಗಿ ಲೈಟ್ ಹಾಕ್ರಿ. ಆಮೇಲೆ ಅವನಿಗೆ ಇದು ಮಾಡ್ಬಿಟ್ಟು ರಕ್ಷಿಗೆ ಅದು ಅಷ್ಟು ಬೆಳಕು ಕಾಣಿಸ್ತಾ ಇಲ್ಲ ಅದಕ್ಕೆ. ಏಯ್ ಅಪ್ಪಂಗೆ ನಮಸ್ಕಾರ ಮಾಡ್ಕೊಳ್ಳೋ. ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಬ್ಬದ ಹಿಂದಿನ ದಿನ ಎಷ್ಟು ಖುಷಿ ಅಂತ ಅಂದರೆ, ನಾನು ಬೇಗ ಬೇಗ ಕೆಲಸ ಮುಗಿಸಿ ಮಲ್ಕೊಬಿಡೋಣ, ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡೆ. ಆದರೆ ಹಬ್ಬದ ಹಿಂದಿನ ದಿನ ಆ ಖುಷಿಗೇನೋ ಹಬ್ಬ ಮಾಡಬೇಕು ಅನ್ನೋ ಖುಷಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ನಾನು 10 ಗಂಟೆ ಅಷ್ಟರಲ್ಲೆಲ್ಲ ಕೆಲಸನ ಮುಗಿಸ್ಕೊಂಡೆ, ಬೇಗ ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು. ಅದು ನೋಡಿದ್ರೆ 1 ಗಂಟೆ ಆದರೂ ನಿದ್ದೆನೇ ಬರಲಿಲ್ಲ. ನನಗೊಬ್ಳಿಗೆ ಆ ಥರ ಅನಿಸುತ್ತಾ, ನಿಮಗೂ ಅದೇ ರೀತಿ ಅನಿಸುತ್ತಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಬೇಗ ದಿನಗಳು ಕಳೆದೋಗ್ಬಿಡುತ್ತೆ ಅಲ್ವಾ. ನಾವು ಚಿಕ್ಕವರಿದ್ದಾಗ ಫಸ್ಟು ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇರಲಿಲ್ಲ. ನಾವು ಅವಾಗ ಅಮ್ಮನ ಫ್ರೆಂಡ್ ಒಬ್ಬರು ಇದ್ದರು, ಅವ್ರ ಮನೇಲಿ ಹಬ್ಬಕ್ಕೆ ಹೋಗ್ತಾಯಿದ್ದೆ. ಒಂಥರ ನಾನು ಅವ್ರಿಗೆ ಮನೆ ಮಗಳು ಥರನೇ ಆಗಿಬಿಟ್ಟಿದ್ದೆ ಬಿಡಿ. ಅಜ್ಜಿ ಮನೇಲಿದ್ದಾಗ ಜಾಸ್ತಿ ನಾವು ಅವ್ರ ಮನೇಲೇ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿರೋದು. ಅವ್ರ ಮನೇಲಿ ಹೋಗಿ ಮಾಡ್ತಾಯಿದ್ವಿ. ಇವಾಗ ನಮ್ಮದೇ ಆದಂಥ ಮನೆ, ನಮ್ಮ ಮನೇಲಿ ನಾವೇ ಲಕ್ಷ್ಮಿನ ಕೂರಿಸೋದು, ನಾವೇ ಮಾಡೋದು, ಎಷ್ಟು ಖುಷಿ ವಿಚಾರ ಅಲ್ವಾ. ಒಂಥರ ಅದನ್ನೆಲ್ಲ ನಾನು ತುಂಬ ಅಂದರೆ ತುಂಬಾ ನೆನೆಸ್ಕೊತಾ ಇದ್ದೆ. ಫಸ್ಟು ಇಲ್ಲಿ ನಾನು ಮದುವೆಯಾಗಿ ಬಂದಾಗಲೂ ಜಾಸ್ತಿ ನನಗೆ ಅವ್ರ ಮನೇಲಿ ಹಬ್ಬ ಮಾಡ್ತಾಯಿದ್ದಿದ್ದೆ ನೆನಪಾಗ್ತಾಯಿತ್ತು ನನಗೆ. ಅವ್ರ ಹೆಸರು ಜ್ಯೋತಿ ಆಂಟಿ ಅಂತ ಹೇಳಿಬಿಟ್ಟು, ನಾವು ಜ್ಯೋತಿ ಆಂಟಿ ಅಂತಲೇ ಕರೆಯೋದು ಇವಾಗಲೂ. ಒಂಥರ ಅವರು ಚಿಕ್ಕಮ್ಮನ ಥರ ನನಗೆ. ಜಾಸ್ತಿ ಅವ್ರ ಮನೇಲಿ ಬೆಳೆದಿದ್ದೀವಿ. ಅವರು ಯಾವಾಗಲೂ ಅಷ್ಟೇನೆ ಅವ್ರ ಮನೆ ಫಸ್ಟ್ ಹಬ್ಬಕ್ಕೆ ಕರೆದುಬಿಡೋರು. ನೀನು ಫಸ್ಟ್ ಬಂದುಬಿಡು ಅಂತ ಹೇಳಿಬಿಟ್ಟು. ನಮ್ಮ ಮನೇಲಿ ನಾನು ಹಬ್ಬ ಮಾಡಿರೋ ನೆನಪುಗಳಿಗಿಂತ ಅವ್ರ ಮನೇಲಿ ಹಬ್ಬ ಮಾಡಿರೋ ನೆನಪುಗಳೇ ಸಿಕ್ಕಾಬಿಟ್ಟೆ ಜಾಸ್ತಿ ನನಗೆ, ನಾನು ಚಿಕ್ಕವಳಿದ್ದಾಗ. ಅದನ್ನೆಲ್ಲ ನೆನೆಸ್ಕೊತಾ ಇದ್ದೆ ನಾನು. ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತೀವಿ. ನಮಗೆ ನಮ್ಮದೇ ಆದಂಥ ಫ್ಯಾಮಿಲಿ, ನಮ್ಮದು ಫ್ಯಾಮಿಲಿ ಅಂತ ಬಂದಾಗ ಎಷ್ಟು ಜವಾಬ್ದಾರಿಗಳಿರುತ್ತೆ ಅಲ್ವಾ. ಬೇಗ ಬೇಗ ದೊಡ್ಡವರಾಗೋಗ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಬಂದು ಸಿಂಪಲ್ಲಾಗಿ ವಾಂಗಿಭಾತನ್ನ ಮಾಡಿದ್ದೆ. ತಿಂಡಿ ಎಲ್ಲ ಕೊಟ್ಬಿಟ್ಟು ಇವಾಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮಂಜುನೂ ಬಂದಳು. ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿತ್ತು, ಯಾರೂ ಇಲ್ವಲ್ಲ ಅಂತ ಹೇಳಿಬಿಟ್ಟು. ಈ ಟೈಮಲ್ಲಿ ನಾನು ಹೆಣ್ಮಕ್ಳನ್ನ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೋತೀನಿ. ಹಾಗಾಗಿ ನಂದೀಶ್ ಅವರು ಫೋನ್ ಮಾಡಿಬಿಟ್ಟು, ನೀನಾದರೂ ಬೇಗ ಬಾರಪ್ಪ ಅಂತ ಹೇಳಿ ಮಂಜುನ ಕರೆಸಿದ್ರು. ಇರ್ತಾರೆ ಚಿಕ್ಕಮ್ಮರು, ಮಕ್ಕಳು ಎಲ್ಲರೂ ಇರ್ತಾರೆ. ಈ ಹಬ್ಬದಲ್ಲೆಲ್ಲ ಅವರೆಲ್ಲ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಈ ಒಂದು ಹಬ್ಬದಲ್ಲಿ ಅವ್ರು ಯಾರೂ ಬರೋದಿಲ್ಲ. ಹಾಗಾಗಿ ಈ ಒಂದು ಹಬ್ಬದಲ್ಲಿ ಬರೀ ನಮ್ಮ ಮನೇಲಿ ನಾನು, ನಂದೀಶ್ ಅವರು, ರಕ್ಷಿ ಅತ್ತೆ 4 ಜನ ಇರ್ತೀವಲ್ಲ. ಹಾಗಾಗಿ ಸ್ವಲ್ಪ ನನಗೆ ಬೇಜಾರಾದಂಗೆ ಆಗುತ್ತೆ. ಅಡುಗೆಗೆ ಬಂದು ಅನ್ನ, ಸಾಂಬಾರು, ಒಬ್ಬಟ್ಟು, ಕಾಯಲು ಮತ್ತು ಕಡಲೆಗೋಜು, ಕೋಸಂಬರಿ ಇಷ್ಟನ್ನು ಮಾಡಿದ್ದೆ. ಮಂಜು ಹೇಳ್ತಾಯಿದ್ಲು ಊಟ ಮಾಡಾದ್ಮೇಲೆ ಅಡುಗೆ ತುಂಬ ಚೆನ್ನಾಗಿದೆ, ಆದರೆ ಸಾಂಬಾರು ಸ್ವಲ್ಪ ಖಾರ ಆಯಿತು ಅಂತ ಹೇಳಿಬಿಟ್ಟು. ನಾನು ಒಬ್ಬಟ್ಟೆಲ್ಲ ತಡ್ತಾಯಿದ್ದೆ. ಪಾಪ ಎಲ್ಲರಿಗೂ ಅವಳೇ ಊಟಕ್ಕೆ ಹಾಕ್ಕೊಟ್ಲು. ಊಟ ಎಲ್ಲ ಮುಗಿಸಿ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಮೂವಿ ನೋಡೋಣ ಅಂತ ಹೇಳಿ ನೋಡ್ತಾಯಿದ್ದೆ. ಮಂಜು ಬಂದಿಲ್ಲ ಅಂದರೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಜಾರಾಗ್ತಾಯಿತ್ತೇನೋ. ಅವಳು ನೋಡಿ ನಾನು ಆ ಥರ ಬೇಜಾರು ಮಾಡ್ಕೊಂಡು ಅವಳು ಬಂದಮೇಲೆ ಖುಷಿಯಾಗಿದ್ದರೆ, ಅವಳು ಈ ಮೂವಿನ ನೋಡಿಬಿಟ್ಟು ಅಳ್ತಾಯಿದ್ಲು. ದಿಗ್ಗಜರು ಮೂವಿ ಲಾಸ್ಟ್ ಸೀನ್ ನೋಡಿ ಅವಳಿಗೆ ಅಳು ಬಂದ್ಬಿಡ್ತಂತೆ. ಅವಳು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಕಣಕ್ಕ ಅಂತ ಹೇಳ್ತಾಯಿದ್ಲು. ಹಬ್ಬದ ದಿನ ದಯವಿಟ್ಟು ಅವಳು ಬೇಡ ಕಣೆ ಅಂತ ಅವಳಿಗೆ ಹೇಳಿ ಸಮಾಧಾನ ಮಾಡ್ತಾ ಇದ್ದೆ. ಸಂಜೆಯಿಂದ ಮತ್ತೆ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಸಿಕ್ಕಾಬಿಟ್ಟೆ ಬಿಸಿ ಆಗ್ಬಿಟ್ಟಿದೆ. ರಕ್ಷಿ ಪ್ಲೀಸ್ ಕಣೋ, ಅಡುಗೆ ಕೆಲಸ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಧ್ಯಾಹ್ನ ಟೈಮ್ ಮಲ್ಕೊಳ್ಳಬಾರ್ದು ಅನ್ನೋದೊಂದಿದು ನನಗೆ. ಹಾಗಾಗಿ ಕೆಲಸ ಮಾಡ್ಕೊಂಡು ಬೆಳಗ್ಗೆಯಿಂದ ಬಿಸಿ ಆಗಿದ್ದೆ. ಮಂಜು ಬಂದಿದ್ದು, ಅವಳ ಜೊತೆ ಮಾತಾಡ್ಕೊಂಡು, ಅವ್ಳ ಮಗಳು ಬಂದಿದ್ದು, ಅವಳ ಜೊತೆ ಒಂದಷ್ಟು ಹೊತ್ತು ಮಾತಾಡಿಸ್ಕೊಂಡು. ಈ ರಂಗೋಲಿನ ನಾನು ಬೆಳಗ್ಗೆನೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಬೆಳಗ್ಗೆ ಅಷ್ಟೊಂದು ಟೈಮ್ ಆಗಿರ್ಲಿಲ್ಲ ನನಗೆ. ಅಂದರೆ ಪೂಜೆ 6:30 ಅಷ್ಟರಲ್ಲೆಲ್ಲ ಮುಗಿಸ್ಬೇಕು ಅಂತ ಇತ್ತಲ್ಲ, ಹಾಗಾಗಿ ಅದನ್ನ ಮಾಡೋದಕ್ಕಾಗಿರಲಿಲ್ಲ. ಸಂಜೆ ಪೂಜೆಗಾದರೂ ರೆಡಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಟೈಮ್ ಬಂದು ಈಗ ಆಲ್ರೆಡಿ 5:30 ಆಗಿದೆ. ಇವಾಗ ಸಂಜೆ ಪೂಜೆ ಮಾಡಬೇಕು, ಕುಂಕುಮ ಮುಗ್ಸಲಿಬೇಕು. ಮಳೆ ಬೇರೆ ಬರ್ತಾ ಇದೆ, ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ.
ಬನ್ನಿ ಇವಾಗ ಸಂಜೆ ಪೂಜೆನ ಮಾಡ್ಕೊಳ್ಳೋಣ. ಅಲ್ಲೇ ನೀನು ರಂಗೋಲಿ ಎಳ್ಸ್ಬಿಟ್ಟು ನಂಗೆ ಗೊತ್ತಾಗುತ್ತೆ ಪಕ್ಕ. ಕೊಡಿಲಿ ಗಂಟೆ ಹೆಂಗ್ ಗೊತ್ತಾ? ರಕ್ಷಣೆ ಕೊಡು. ದೂರ ನಿಂತ್ಕೊಂಡು ನೀಟಾಗಿ ಕೇಳ್ಕೊ ದೇವ್ರನ್ನ. ದೇವರೇ ನಿಮ್ಗೆ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಕೊಡಿ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ಶ್ರೀ ನಾರಾಯಣ ನಮೋಸ್ತುತೆ. ತಾಯಿ ಲಕ್ಷ್ಮವ್ವ ಒಳ್ಳೇದ್ ಮಾಡುವ. ನಿಮಗೂ ಎಲ್ಲ ಒಳ್ಳೇದಾಗ್ಬಿಡಿ. ಆಯ್ತಾ? ಸಂಜೆ ಪೂಜೆ ಎಲ್ಲ ಮುಗಿಸಿ ನಾನು ಕುಂಕುಮಕ್ಕೆ ಹೊರಗಡೆ ಅವ್ರನ್ನೆಲ್ಲ ಕರೆಯೋಣ ಅಂತ ಹೇಳಿ ಹೋದೆ. ಮಂಜು ಮತ್ತು ಮಂಜು ಮಗಳು ಇಬ್ಬರೂ ಕುಂಕುಮ ಕೊಡ್ತಾ ಇದ್ದಾರೆ. ಅವಳಿಗೆ ಸಿಕ್ಕಾಪಟ್ಟೆ ಎಷ್ಟೇ ಕುಂಕುಮ ಕೊಡೋದು ಅಂತ ಹೇಳಿದ್ರೆ ನಾನು ಕುಂಕುಮ ಕೊಟ್ಟು ಮನೆಗೆ ಬಂದ ಇನ್ನೂ ಸ್ವಲ್ಪ ಜನ ಬರ್ತಾಯಿದ್ರು. ಅಮ್ಮು ಕೈಲೇ ಕುಂಕುಮನ ಕೊಡಿಸ್ತಾ ಇದ್ದೀನಿ. ಆಯಿತು. ಮಂಜುನು ಪಾಪ ಬಂದಿದ್ದು ಓದ್ಲು. ಅವಳಿದ್ರೆ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕುಂಕುಮ ಕೊಡೋದಕ್ಕೆಲ್ಲ. ಪಾಪ ಬಂದು ಮುಗಿಸ್ಕೊಂಡು ಹೋದ್ಲು. ಅವ್ರಿಗೆಲ್ಲ ಊಟ ಕೊಟ್ಟು ಕಳಿಸ್ದೆ. ಇವಾಗ ದೇವ್ರನ್ನ ಸಡ್ಲಿಸಿಲ್ಲ, ಇವಾಗ ಸಡ್ಲಿಸ್ಬೇಕು. ದೇವ್ರು ಸಡ್ಲಿಸ್ಬಿಟ್ಟು ಊಟ ಮಾಡಿ ಮಲ್ಕೋಬೇಕು. ಎಲ್ಲರದ್ದು ಆಗಿದೆ, ನಾನು ಒಬ್ಳದ್ದು ಅಷ್ಟೇನೇನೆ. ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ. ಹಾಗಾಗಿ ಇವಾಗ ದೇವ್ರು ಸಡ್ಲಿಸ್ಬಿಟ್ಟು ಮಲ್ಕೊಬಿಡೋಣ. ಅಂದರೆ ಹಬ್ಬ ಮಾಡಬೇಕಾದ್ರೆ ಇರುವಂಥ ಖುಷಿ ಹಬ್ಬ ಮಾಡಾದ್ಮೇಲೆ ಅದೆಲ್ಲ ಹೊರ್ಟೋಗ್ಬಿಡುತ್ತೆ ಅಂತ ಅನಿಸುತ್ತೆ. ನನಗೂ ಅದೇ ರೀತಿ ಆಗಿದೆ. ಹಬ್ಬ ಮಾಡಬೇಕಾದ್ರೆ ಇದ್ದಿದ್ದಂಥ ಎನರ್ಜಿ ಇವಾಗಿಲ್ಲ. ಇವಾಗ ದೇವ್ರನ್ನ ಸಡ್ಲಿಸ್ಬಿಟ್ಟು ಖುಷಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ಖುಷಿಯಾಗಿ ಹೀಗೆ ನಮ್ಮ ಮನೇಲಿ ಯಾವಾಗ್ಲೂ ಎಲ್ಲ ಇರೋ ಥರ ಮಾಡಿ ಹಾಗೇನೇ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ದೇವ್ರನ್ನ ಸಡ್ಲಿಸೋಣ. ಬನ್ನಿ ಇವಾಗ ದೇವ್ರು ಸಡ್ಲಿಸ್ಬಿಟ್ಟು ಮಲ್ಕೊಳ್ಳೋಣ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಯಾವ ಊಟನೂ ಬೇಡ ಏನೂ ಬೇಡ ಅನ್ನೋ ರೀತಿ ಆಗ್ತಾಯಿದೆ ನನಗಂತೂ. ಇವಾಗ ಲಕ್ಷ್ಮಿನ ಸಡ್ಲಿಸೋಣ ಅಂತ ಹೇಳಿ ಬಂದೆ. ಮಂಜು ಇದ್ದಾಗೆ ಸಡ್ಲಿಸೋಣ ಅಂತ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಜನ ಕುಂಕುಮಕ್ಕೆ ಬರ್ತಾನೆ ಇದ್ದರು. ಕುಂಕುಮಕ್ಕೆಲ್ಲ ಕೊಟ್ಟಾಗೋವರೆಗೂ ಲಕ್ಷ್ಮಿನ ಸಡ್ಲಿಸೋದು ಬೇಡ ಅಂತ ಹೇಳಿಬಿಟ್ಟು ಕುಂಕುಮಕ್ಕೆ ಎಲ್ಲರನ್ನೂ ಕೊಟ್ಟು ಕಳಿಸಿ ಮಂಜುನೂ ಊಟ ಮಾಡಿಕೊಂಡು ಅವಳಿಗೂ ಕುಂಕುಮ ಕೊಟ್ಟು ಅವಳನ್ನು ಕಳಿಸಾದ್ಮೇಲೆ ಇವಾಗ ದೇವ್ರನ್ನ ಸಡ್ಲಿಸೋಣ ಅಂತ ಬಂದೆ. 10 ಗಂಟೆ ಮೇಲೆ ದೇವ್ರನ್ನ ಸಡ್ಲಿಸಿ ಅಂತ ಹೇಳಿದರು. ನಾವು ತೆಗಿಯೋದಾಗಿರ್ಬೋದು, ಲಕ್ಷ್ಮಿನ ಕೂರಿಸೋದಾಗಿರ್ಬೋದು, ಮತ್ತು ಲಕ್ಷ್ಮಿ ಕಳಸನ ಸಡ್ಲಿಸೋದಾಗಿರ್ಬೋದು ಎಲ್ಲದೂ ಟೈಮ್ ನೋಡಿಕೊಂಡೇ ಮಾಡೋದು. ಒಳ್ಳೆ ಟೈಮಲ್ಲಿ ಮಾಡಬೇಕು. ಇಷ್ಟೊಂದೆಲ್ಲ ಮಾಡಿರೋದು ಎಂತಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಅಲ್ವಾ.
ಹಾಗಾಗಿ ಎಲ್ಲದನ್ನು ಒಳ್ಳೆ ಟೈಮಲ್ಲೇ ಮಾಡಬೇಕು ಅನ್ನೋದು ನನ್ನ ಭಾವನೆ. 10 ಗಂಟೆ ಮೇಲೇ ಸಡಿಲಿಸಿ ಅಂತ ಹೇಳಿದ್ರಿಂದ ನಾನು 10 ಗಂಟೆ ಮೇಲೆ ತಾಯಿ ಬಲಭಾಗಕ್ಕೆ ತಿರುಗಿಸಿ, ಅಂದರೆ ನನ್ನ ಬಲಗಡೆ ಯಾವುದಿರುತ್ತೋ ಆ ಕಡೆಗೆ ಫಸ್ಟು ತಿರುಗಿಸು ಅಂತ ನಂದೀಶ್ವರ್ ಹೇಳಿದರು. ಆ ಕಡೆ ತಿರುಗಿಸಿ ತಾಯಿನ ಎಲ್ಲರಿಗೂ ಒಳ್ಳೇದು ಮಾಡವ ಅಂತ ಕೇಳಿಕೊಂಡು ಕೈ ಮುಕ್ಕೊಂಡೆ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.